ಫ್ರೆಂಡ್ಸ್, ನಾವು ಪ್ರತಿದಿನ ಎಷ್ಟೋ ವಸ್ತುಗಳನ್ನ ನೋಡ್ತಾ ಇರ್ತೀವಿ. ಇದೊಂದು ಸಾಧಾರಣ ವಸ್ತು ಅಂತ ಸುಮ್ನಾಗ್ತೀವಿ, ಆದ್ರೆ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಗಳಿಸಿಡೋ ಶಕ್ತಿ ಇರುತ್ತೆ. ಇವತ್ತು ನಾವು ಮಾತಾಡ್ಕೊಳ್ತಿರೋ ಕಂಪನಿನು ಇದೇ ರೀತಿ ತಮಗ್ ಬಂದ ಅವಕಾಶನ ಎರಡೂ ಕೈಯಿಂದ ಬಾಚ್ಕೊಂಡು ಇವತ್ತು ಕೋಟ್ಯಾಂತರ ರೂಪಾಯಿ ಹಣನ ಗಳಿಸಿದೆ. ಈ ಕಂಪನಿಯ ಹೆಸರು ಕ್ರಾಕ್ಸ್. ಅಮೆರಿಕಾದಲ್ಲಿ ಮೀನುಗಾರರು ಸಮುದ್ರದಲ್ಲಿ ಮೀನ್ ಹಿಡಿಯೋಕ್ ಹೋದಾಗ ಕಾಲ್ ಜಾರಿ ಸ್ಲಿಪ್ ಆಗ್ಬಾರ್ದು ಅಂತ ಒಂದು ಬಗೆಯ ಚಪ್ಲಿನ ಹಾಕೋತಿದ್ರು. ಅದೇ ಚಪ್ಲಿನ ಇವತ್ತು ಪ್ರಪಂಚದ ದಿಗ್ಗಜ ಸೆಲೆಬ್ರಿಟಿಗಳೆಲ್ಲ ಹಾಕೋ ರೀತಿ ಹೇಗ್ ಬೆಳೀತು? ಕ್ರಾಕ್ಸ್ ಚಪ್ಪಲಿಗಳು ನೋಡೋಕೆ ಅಷ್ಟೇನು ಚೆನ್ನಾಗಿರಲ್ಲ. ಇದನ್ನ ನಾನ್ ಹೇಳ್ತಿರೋದಲ್ಲ, ಖುದ್ದು ಕಂಪನಿಯ ಫೌಂಡರ್ಸ್ ಗಳೇ ಹೇಳಿರೋದು. ಆದ್ರೂ ಪ್ರಪಂಚದಾದ್ಯಂತ ಈ ಚಪ್ಪಲಿಗೆ ಇರೋ ಕ್ರೇಜ್ ಅಷ್ಟಿಷ್ಟಲ್ಲ. ಇಂಥ ಚಪ್ಪಲಿಗಳು ಅಮೆರಿಕಾದಲ್ಲಿ ಹೊಸದೇನಲ್ಲ. ತುಂಬಾ ಹಿಂದಿನಿಂದಲೂ ಈ ಚಪ್ಪಲಿಗಳನ್ನ ಮೀನುಗಾರರು ಬಳಸ್ತಾ ಇದ್ರು. ಅಮೆರಿಕಾದಲ್ಲಿದ್ದ 3 ಜನ ಫ್ರೆಂಡ್ಸ್ ಈ ಚಪ್ಪಲಿಗೆ ಬರೀ ಒಂದು ಬ್ಯಾಕ್ ಸ್ಟ್ರಾಪ್ ಅನ್ನ ಆಡ್ ಮಾಡಿ ಇದನ್ನ ಕೋಟ್ಯಾಂತರ ಲಕ್ಷ ಬೆಲೆ ಬಾಳುವ ಕಂಪನಿಯನ್ನಾಗಿ ಮಾಡಿದ್ದಾರೆ. ಫ್ರೆಂಡ್ಸ್, ಕ್ರಾಕ್ಸ್ ಕಂಪನಿ ಈ ಚಪ್ಪಲಿಗಳಲ್ಲಿದ್ದ ಲೋಪದೋಷನೇ ಅವಕಾಶವನ್ನಾಗಿ ಮಾಡಿಕೊಂಡು ಯಾವ ರೀತಿ ಬೆಳೀತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕ್ರಾಕ್ಸ್ ಕಂಪನಿಯ ಸಂಪೂರ್ಣ ಮಾಹಿತಿ ಇರುತ್ತೆ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನ ಕೊಟ್ಟು ನಿಮ್ಮ ಸಪೋರ್ಟ್ ಅನ್ನ ಕೊಡಿ. ಅದು 2002 ಲಿಂಡನ್ ಹ್ಯಾನ್ಸನ್ ಅನ್ನೋ ಅಮೆರಿಕ ವ್ಯಕ್ತಿ ತನ್ನ ಜೀವನದ ಅತ್ಯಂತ ಕಷ್ಟ ಕಾಲದಲ್ಲಿದ್ದಂತ ಹೊತ್ತು. ಒಂದು ಕಡೆ ತನ್ನ ಹೆಂಡತಿ ಆತನಿಗೆ ಡೈವರ್ಸ್ ಕೊಟ್ಟಿರ್ತಾಳೆ, ಮತ್ತೊಂದು ಕಡೆ ಆತ ಕೆಲಸ ಕಳ್ಕೊಂಡು ದುಡಿಮೆ ಇಲ್ಲದಿರ ಇರ್ತಾನೆ. ಇಂತ ಹೊತ್ತಲ್ಲೇ ಆತ ತನ್ನ ಗೆಳೆಯನ ಹತ್ರ ದುಃಖದಿಂದ ಇರಬೇಕಾದ್ರೆ ಹಾಸ್ಪಿಟಲ್ ಇಂದ ಒಂದು ಕಾಲ್ ಬರುತ್ತೆ. ಅದರಲ್ಲಿ ನಿಮ್ಮ ತಾಯಿ ಕ್ಯಾನ್ಸರ್ ನಿಂದ ತೀರೋಗಿದ್ದಾರೆ ಅನ್ನೋ ಧ್ವನಿ ಕೇಳಿಸುತ್ತೆ. ಈ ಸುದ್ದಿ ಆತನಿಗೆ ಗಾಯದ ಮೇಲೆ ಬರೆ ಎಳೆದಂತಾಗುತ್ತೆ. ನಂತರ ತನ್ನ ಬಾಲ್ಯದ ಗೆಳೆಯರು ಜಾರ್ಜ್ ಮತ್ತು ಸ್ಕಾಟ್ ತನ್ನ ಮನಸ್ಸನ್ನ ಹಗುರ ಮಾಡೋಕೆ ಶಿಪ್ ನಲ್ಲಿ ಹಾಗೆ ಹೋಗಿ ಬರೋಣ ಅಂತಾರೆ. ಸ್ಕಾಟ್ ಒಬ್ಬ ಇನ್ವೆಂಟರ್ ಆಗಿರ್ತಾನೆ. ಈತ ಚಿಕ್ಕ ಚಿಕ್ಕ ಇನ್ವೆನ್ಷನ್ ಗಳನ್ನ ಮಾಡಿ ಅದರ ಮೇಲೆ ಪೇಟೆಂಟ್ ರೈಟ್ಸ್ ಅನ್ನ ತಗೋತಿರ್ತಾನೆ. ಜಾರ್ಜ್ ಅಮೆರಿಕದಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್. ಈತ ಡಾಮಿನೋಸ್ ಪಿಜ್ಜಾದ ಫ್ರಾಂಚೈಸಿಯನ್ನ ತಗೊಂಡು ಬಿಸ್ನೆಸ್ ಅನ್ನ ಮಾಡ್ತಿರ್ತಾನೆ. ಹೀಗೆ ಮೂವರು ಶಿಪ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಸ್ಕಾಟ್ ಎಷ್ಟೋ ದಿನದಿಂದ ತನ್ನ ಮನಸ್ಸಲ್ಲಿದ್ದ ಒಂದು ಬಿಸ್ನೆಸ್ ಐಡಿಯಾನ ಹೇಳ್ತಾನೆ. ಅದೇನಂದ್ರೆ ಫೋಮ್ ಕ್ರಿಯೇಷನ್ಸ್ ಅನ್ನೋ ಫುಟ್ವೇರ್ ಕಂಪನಿ ಒಂದು ಶೂನ ತಯಾರಿಸಿದೆ. ಇದು ನೋಡೋಕೆ ಅಷ್ಟೇನು ಚೆನ್ನಾಗಿಲ್ಲ, ಆದ್ರೆ ಹಾಕೊಂಡ್ರೆ ಮಾತ್ರ ತುಂಬಾ ಕಂಫರ್ಟಬಲ್ ಆಗಿ ಇರುತ್ತೆ. ಈ ಶೂಗೆ ಸಣ್ಣ ಪುಟ್ಟ ಜೋಡಣೆ ಬದಲಾವಣೆ ಮಾಡಿ ಇದಕ್ಕೊಂದು ಬ್ಯಾಕ್ ಸ್ಟ್ರಿಪ್ ಅನ್ನ ಆಡ್ ಮಾಡಿ ನಾವೊಂದು ಶೂ ಬಿಸ್ನೆಸ್ ಅನ್ನ ಶುರು ಮಾಡೋಣ ಅಂತ ಹೇಳ್ತಾನೆ. ನಂತರ ಒಂದು ಶೂ ಮಾಡೆಲ್ ನ ತಂದು ಅವರ ಫ್ರೆಂಡ್ಸ್ ನ ಮುಂದೆ ಇಡ್ತಾನೆ. ಇದಕ್ಕೆ ಅವರ ಫ್ರೆಂಡ್ಸ್ ಈ ಶೂಗಳು ನೋಡೋಕೆ ಚೆನ್ನಾಗಿಲ್ಲ, ಇನ್ನ ಇದನ್ನ ಕಾಸು ಕೊಟ್ಟು ಯಾರು ತಗೋತಾರೆ ಅಂತ ಕೇಳ್ತಾರೆ. ಇದಕ್ಕೆ ಸ್ಕಾಟ್ ತುಂಬಾ ಕಾನ್ಫಿಡೆಂಟ್ ಇಂದ ಒಂದು ಸಲ ಇದನ್ನ ಕಾಲ್ಗೆ ಹಾಕೊಂಡ್ ನೋಡಿ ಅಂತ ಹೇಳ್ತಾನೆ. ಅವರ ಫ್ರೆಂಡ್ಸ್ ಚಪ್ಪಲಿನ ಹಾಕೊಂಡ್ಮೇಲೆ ಇದರ ಕಂಫರ್ಟಬಿಲಿಟಿ ಅವ್ರಿಗೂ ಇಷ್ಟ ಆಗುತ್ತೆ. ಈ ಚಪ್ಪಲಿಗಳು ತುಂಬಾ ಕಂಫರ್ಟಬಲ್ ಆಗಿರುತ್ತೆ, ಜೊತೆಗೆ ಇದು ಲೈಟ್ ವೇಟ್ ಆಗು ಇರುತ್ತೆ. ಇದಕ್ಕೆ ಕಾರಣ ಈ ಶೂಗಳನ್ನ ಪ್ಲಾಸ್ಟಿಕ್ ಅಥವಾ ರಬ್ಬರ್ ನಿಂದ ಮಾಡಿರೋದಿಲ್ಲ. ಇದನ್ನ ಒಂದು ಸ್ಪೆಷಲ್ ರೆಸಿನ್ ನಿಂದ ಮಾಡಿದ ಮೆಟೀರಿಯಲ್ ನಿಂದ ತಯಾರಿಸ್ತಾರೆ. ಇದರಿಂದ ಸ್ಕಾಟ್ ನ ಬಿಸ್ನೆಸ್ ಐಡಿಯಾ ಎಲ್ರಿಗೂ ಇಷ್ಟ ಆಗುತ್ತೆ. ಈ ಚಪ್ಪಲಿಗಳು ನೋಡೋಕೆ ಚೆನ್ನಾಗಿಲ್ಲ, ಆದ್ರೆ ಇದು ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಇದರ ಕಂಫರ್ಟೇ ಇದರ ಯುನೀಕ್ ಸೆಲ್ಲಿಂಗ್ ಅಡ್ವಾಂಟೇಜ್. ಜನಗಳಿಗೆ ಈ ಚಪ್ಪಲಿಗಳು ಇಷ್ಟ ಆಗ್ಬೇಕು ಅಂದ್ರೆ ಮೊದಲು ಅವರು ಇದರ ಕಂಫರ್ಟ್ ನ ಅನುಭವಿಸಬೇಕು. ಹಾಗಾಗ್ಬೇಕಂದ್ರೆ ಪ್ರತಿಯೊಬ್ಬರು ಇದನ್ನ ಹಾಕೊಂಡು ಟ್ರೈ ಮಾಡಬೇಕು. ಇದಕ್ಕೆ ಅವ್ರ 3 ಜನ ಒಂದು ಐಡಿಯಾನ ಹಾಕ್ತಾರೆ. ಅದೇನಂದ್ರೆ ಈ ಶೂಗಳು ಶಿಪ್ ಅಥವಾ ಬೋಟ್ ನಲ್ಲಿ ಹಾಕೊಳ್ಳೋಕೆ ಚೆನ್ನಾಗಿರುತ್ತೆ. ಆದ್ರಿಂದ ಹತ್ರದಲ್ಲೇ ನಡೀತಿರೋ ಬೋಟ್ ಫೆಸ್ಟಿವಲ್ ಗೆ ಹೋಗಿ ಅಲ್ಲಿ ಈ ಶೂಗಳನ್ನ ಪ್ರಮೋಟ್ ಮಾಡೋಣ ಅಂತ ಹೇಳ್ತಾರೆ. ಇಲ್ಲಿ ಪ್ರಮೋಷನ್ ಏನಂದ್ರೆ ಈ ಶೂಗಳನ್ನ ಅಲ್ಲೊಂದು ಇಲ್ಲೊಂದು ಇಟ್ಟಿರ್ತಾರೆ. ಹೇಗೋ ಇದು ನೋಡೋಕೆ ಚೆನ್ನಾಗಿಲ್ಲ, ಜನರು ಇದಕ್ಕೆ ರಿಯಾಕ್ಟ್ ಆಗೇ ಆಗ್ತಾರೆ. ಆಗ ಅವ್ರ ಹತ್ರ ಹೋಗಿ ಒಂದು ಸಲ ಈ ಶೂಗಳನ್ನ ಹಾಕೊಂಡ್ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಒಂದು ವೇಳೆ ನಿಮಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಶೂಗಳನ್ನ ಸಮುದ್ರಕ್ಕೆ ಎಸೆದು ಬಿಡಿ ಅಂತ ಚಾಲೆಂಜ್ ಅನ್ನ ಹಾಕ್ತಾರೆ. ಈ ಶೂಗಳ ಕೋರ್ ಅಟ್ರಾಕ್ಷನ್ ಇದರ ಲುಕ್ ಅಲ್ಲ, ಇದರ ಕಂಫರ್ಟ್. ಸೊ ಒಂದ್ಸಲ ಕಾಲ್ಗೆ ಹಾಕಿ ನೋಡಿದಾಗ ಇದನ್ನ ಇಷ್ಟ ಪಟ್ಟೆ ಪಡ್ತಾರೆ. ಈ ಚಿಕ್ಕ ಐಡಿಯಾದಿಂದಲೇ ಬೋಟ್ ಫೆಸ್ಟಿವಲ್ ನ ಒಂದೇ ದಿನದಲ್ಲಿ ಸುಮಾರು 200 ಜೊತೆಗಳ ಶೂಗಳನ್ನ ಮಾರ್ತಾರೆ. ಇದು ಕ್ರಾಕ್ಸ್ ಕಂಪನಿಗೆ ಸಿಕ್ಕ ಮೊದಲ ಯಶಸ್ಸು. ಫ್ರೆಂಡ್ಸ್, ಒಂದು ಕಂಪನಿ ತಮ್ಮ ಪ್ರಾಡಕ್ಟ್ ಅಲ್ಲಿರೋ ಸ್ಪೆಷಾಲಿಟಿ ಏನು ಅನ್ನೋದನ್ನ ತಮ್ಮ ಕಸ್ಟಮರ್ ಗಳಿಗೆ ಮನವರಿಕೆ ಮಾಡಿ ಕೊಟ್ರೆ ಆ ಕಂಪನಿ ತಮ್ಮ ಪಬ್ಲಿಸಿಟಿಲಿ ಗೆದ್ದಂಗೆ. ಫ್ರೆಂಡ್ಸ್, ಈ ಕಂಪನಿಗೆ ಕ್ರೊಕೊಡೈಲ್ ನ ಶಾರ್ಟ್ ಫಾರ್ಮ್ ಕ್ರಾಕ್ಸ್ ಅನ್ನೋ ಹೆಸರು ಇಡೋದಕ್ಕೆ ಕಾರಣ ಯಾವ ರೀತಿ ಮೊಸಳೆಗಳು ನೀರು ಮತ್ತು ನೆಲದ ಮೇಲೆ ಸ್ಲಿಪ್ ಆಗದಿರ ನಡೀತಾವೋ ಹಾಗೆ ಕ್ರಾಕ್ಸ್ ಚಪ್ಪಲಿನ ಹಾಕೊಂಡವರು ನೀರು ಮತ್ತು ನೆಲದಲ್ಲಿ ಸ್ಲಿಪ್ ಆಗದಿರಂಗೆ ಕಂಫರ್ಟಬಲ್ ಆಗಿ ನಡೀತಾರೆ ಅನ್ನೋ ಕಾನ್ಸೆಪ್ಟ್ ಇಂದ ಇದಕ್ಕೆ ಕ್ರಾಕ್ಸ್ ಅಂತ ಹೆಸರಿಟ್ಟಿದ್ದಾರೆ. ಈ ಶೂಗಳು ಮಾರ್ಕೆಟ್ ಗೆ ಬಂದ್ಮೇಲೆ ಇದನ್ನ ಬರೀ ಮೀನುಗಾರರು ಅಷ್ಟೇ ಅಲ್ಲ, ಕಿಚನ್, ರೆಸ್ಟೋರೆಂಟ್, ಹಾಸ್ಪಿಟಲ್, ಸೂಪರ್ ಮಾರ್ಕೆಟ್ ಎಲ್ಲಾ ಕಡೆ ಕಂಫರ್ಟ್ ಗೋಸ್ಕರ ಇದೊಂದು ಪರ್ಫೆಕ್ಟ್ ಶೂ ಅಂತ ಜನ ಕೇಳಿ ಕೊಂಡುಕೊಳ್ಳೋಕೆ ಶುರು ಮಾಡ್ತಾರೆ. ಕ್ರಾಕ್ಸ್ ಕಂಪನಿ ಆರಂಭದಲ್ಲೇ ಎಷ್ಟು ಸಕ್ಸಸ್ ಕಾಣುತ್ತೆ ಅಂದ್ರೆ ಒಂದಾನೊಂದು ಹೊತ್ತಲ್ಲಿ ಈ ಕಂಪನಿಯ ಫೌಂಡರ್ಸ್ ಗಳಿಗೆ ಈ ಕಂಪನಿ ಎಲ್ಲಿಗೆ ಹೋಗ್ತಿದೆ, ಯಾಕಿಷ್ಟು ಕಾಸು ಬರ್ತಿದೆ ಅನ್ನೋದೇ ಗೊತ್ತಾಗ್ತಿರಲಿಲ್ಲ. ಕ್ರಾಕ್ಸ್ ಕಂಪನಿ 2002ರಲ್ಲಿ ಶುರು ಆದ್ರೆ ಒಂದೇ ವರ್ಷ ಅಂದ್ರೆ 2003ರಲ್ಲೇ ತಮ್ಮ ಅಂದಾಜನ್ನ ಮೀರಿ ಸಾವಿರಾರು ಕೋಟಿ ಟರ್ನ್ ಓವರ್ ಬಿಸ್ನೆಸ್ ಅನ್ನ ಮಾಡುತ್ತೆ.
ಬಿಸಿನೆಸ್ ಅನಾಲಿಸ್ಟ್ ಗಳು ಇದರ ಸಕ್ಸಸ್ ಅನ್ನ ನೋಡಿ ಇದೊಂದು ಫ್ಯಾಷನ್ ಟ್ರೆಂಡ್ ಅಷ್ಟೇ, ಕೆಲ ದಿನಗಳ ನಂತರ ಈ ಕಂಪನಿ ಬಿದ್ದೋಗುತ್ತೆ ಅಂತ ಹೇಳ್ತಾರೆ. ಆದ್ರೂ ಕ್ರಾಕ್ಸ್ ಕಂಪನಿ ಎಲ್ಲೂ ತಲೆ ಕೆಳಗಾಗ್ಲಿಲ್ಲ. 2003ರ ಹೊತ್ತಿಗೆ ಈ ಕಂಪನಿ ಸುಮಾರು 80,000 ಜೊತೆಗಳ ಶೂಗಳನ್ನ ಮಾರಿ 226% ಲಾಭನ ಗಳಿಸುತ್ತೆ. ಈ ಲಾಭದಿಂದಲೇ ಕ್ರಾಕ್ಸ್ ಚಪ್ಪಲಿಗಳನ್ನ ಮೊದಲು ಮಾಡದಂತ ಫೋಮ್ ಕ್ರಿಯೇಷನ್ ಫುಟ್ವೇರ್ ಕಂಪನಿನ ಟೇಕ್ ಓವರ್ ಮಾಡ್ತಾರೆ. ಫ್ರೆಂಡ್ಸ್, ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳಬೇಕು. ಅದೇನಂದ್ರೆ ಪ್ರತಿಯೊಂದು ಕಂಪನಿಗೂ ತಮ್ಮ ಸೇಲ್ಸ್ ಅನ್ನ ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ತಮ್ಮ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಗಳು ತುಂಬಾ ಮುಖ್ಯ. ಕ್ರಾಕ್ಸ್ ಕಂಪನಿ ಮೊದಲು ಡಿಸ್ಟ್ರಿಬ್ಯೂಟರ್ ಗಳು ತಮ್ಮ ಶೂಗಳನ್ನ ತಗೊಳ್ಳದೆ ಇದ್ದಾಗ ಒಂದು ಜೀನಿಯಸ್ ಸ್ಟ್ರಾಟಜಿಯನ್ನ ಮಾಡ್ತಾರೆ. ಅದೇನಂದ್ರೆ ಪ್ರತಿ ಡಿಸ್ಟ್ರಿಬ್ಯೂಟರ್ ಅಂಗಡಿಗೆ ಬರೀ 24 ಜೊತೆಗಳ ಶೂಗಳನ್ನ ಕೊಡ್ತಾ ಇದ್ರು. ಕೊಟ್ಟು ಅವರಿಗೆ ಈ ರೀತಿ ಹೇಳ್ತಾ ಇದ್ರು, ಈ 24 ಜೊತೆಯ ಶೂಗಳು ಮಾರಾಟ ಆದ್ರೆ ನಮಗೆ ಆರ್ಡರ್ಸ್ ಅನ್ನ ಕೊಡಿ. ಅಕಸ್ಮಾತ್ ಇದರಲ್ಲಿ ಎಷ್ಟೇ ಮಾರಾಟ ಆಗದಿರ ಇದ್ರು ಅದನ್ನ ನಾವು ವಾಪಸ್ ತಗೊಂಡು ನಿಮ್ಮ ಕಾಸನ್ನ ವಾಪಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಈ ಟ್ರಿಕ್ ವರ್ಕೌಟ್ ಆಗುತ್ತೆ. ಎಷ್ಟೋ ಡಿಸ್ಟ್ರಿಬ್ಯೂಟರ್ ಗಳು ಕ್ರಾಕ್ಸ್ ಕಂಪನಿಗೆ ಆರ್ಡರ್ಸ್ ಗಳನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ಫ್ರೆಂಡ್ಸ್, ಕ್ರಾಕ್ಸ್ ಗೆ ಅತಿ ಹೆಚ್ಚು ಸೇಲ್ಸ್ ಗಳನ್ನ ತಂದುಕೊಟ್ಟಿತ್ತು ವರ್ಡ್ ಆಫ್ ಮೌತ್. ಇದನ್ನೇ ನಾವು ಮೌತ್ ಪಬ್ಲಿಸಿಟಿ ಅಂತ ಕರಿತೀವಿ. ಸೈಕಾಲಜಿಯ ಪ್ರಕಾರ ಜನರು ಯಾವ ಬ್ರ್ಯಾಂಡ್ ನ ಚಪ್ಪಲಿ ಬಗ್ಗೆ ಹೆಚ್ಚಾಗಿ ಮಾತಾಡ್ತಿರ್ತಾರೋ ಸೇಲ್ಸ್ ಪಾಯಿಂಟ್ ಅಲ್ಲಿ ಆ ಬ್ರ್ಯಾಂಡ್ ನ ಶೂಗಳು ಸೇಲ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಕ್ರಾಕ್ಸ್ ನ ಶೂಗಳ ವಿಷಯದಲ್ಲೂ ಇದೇ ಆಗಿದೆ. ಕಡೆಗೂ 2006ರಲ್ಲಿ ಕ್ರಾಕ್ಸ್ ಕಂಪನಿ ಅಮೆರಿಕದ ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗುತ್ತೆ. ಕ್ರಾಕ್ಸ್ ಕಂಪನಿ ತಮ್ಮ ಐಪಿಒ ನ ಇಶ್ಯೂ ಮಾಡಿದಾಗ ಇದಕ್ಕೆ $239 ಮಿಲಿಯನ್ ಫಂಡ್ ಕಲೆಕ್ಟ್ ಆಗುತ್ತೆ. ಇದರಿಂದ ಫುಟ್ವೇರ್ ಇಂಡಸ್ಟ್ರಿಯಲ್ಲೇ ಅತಿ ಹೆಚ್ಚು ಫಂಡ್ ಕಲೆಕ್ಟ್ ಆದ ಐಪಿಒ ಆಗಿ ಕ್ರಾಕ್ಸ್ ಕಂಪನಿ ನಿಲ್ಲುತ್ತೆ. ಕೆಲವೇ ದಿನಗಳಲ್ಲಿ ಕ್ರಾಕ್ಸ್ ಕಂಪನಿ $239 ಮಿಲಿಯನ್ ಬಿಸಿನೆಸ್ ಇಂದ $1 ಬಿಲಿಯನ್ ಗೆ ಏರಿಕೆ ಆಗುತ್ತೆ. ಫ್ರೆಂಡ್, ಕ್ರಾಕ್ಸ್ ಕಂಪನಿ ಇದೇ ರೀತಿ ಒಂದರ ನಂತರ ಒಂದು ಯಶಸ್ಸನ್ನ ಪಡಿತಾ ಹೋಗ್ತಿದ್ರೆ ಇವತ್ತು ನಾವು ಈ ವಿಡಿಯೋ ಬಗ್ಗೆ ಮಾತಾಡ್ಕೊಳ್ತಾ ಇರ್ಲಿಲ್ಲ. ಇದರಿಂದ ಈ ಕಂಪನಿ ಬಗ್ಗೆ ಹೇಳೋಕು ಕೇಳೋಕು ಏನು ಇರ್ತಾ ಇರಲಿಲ್ಲ. ಒಂದು ಕಂಪನಿ ದೊಡ್ಡ ಪೊಸಿಷನ್ ಇಂದ ಪಾತಾಳಕ್ಕೆ ಬಿದ್ದು ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸಿ ಎಲ್ಲರೂ ನೋಡೋ ರೀತಿ ಬೆಳೆದು ನಿಂತಾಗ್ಲೇ ಅದಕ್ಕೊಂದು ಗತ್ತಿರೋದು. ಕ್ರಾಕ್ಸ್ ಕಂಪನಿಯ ವಿಚಾರದಲ್ಲೂ ಇದೇ ನಡೆದಿದೆ. ಕ್ರಾಕ್ಸ್ ಕಂಪನಿಯ ಫೌಂಡರ್ ಗಳಲ್ಲಿ ಒಬ್ಬರಾದ ಜಾರ್ಜ್ ಮೇಲೆ ತನ್ನ ಸೋದರಳಿಯ ಜಾರ್ಜ್ ತನ್ನನ್ನ ಕೊಲ್ಲೋಕೆ ಪ್ರಯತ್ನಿಸುತ್ತಿದ್ದಾನೆ ಅಂತ ಕಂಪ್ಲೇಂಟ್ ಕೊಡ್ತಾನೆ. ಇದೇ ಹೊತ್ತಲ್ಲಿ ಜಾರ್ಜ್ ಕುಡಿದು ಪಬ್ಲಿಕ್ ಅಲ್ಲಿ ಮಾಡಿರೋ ನ್ಯೂಸೆನ್ಸ್ ಗಳ ವಿಡಿಯೋಸ್, ಕುಡಿದು ಕಾರ್ ಓಡಿಸಿ ಮಾಡಿದ ಆಕ್ಸಿಡೆಂಟ್ ಗಳ ವಿಡಿಯೋಸ್ ಅನ್ನ ನ್ಯೂಸ್ ಚಾನೆಲ್ ಗಳು ಪದೇ ಪದೇ ಟೆಲಿಕಾಸ್ಟ್ ಮಾಡ್ತಾರೆ. ಇದರಿಂದ ಜಾರ್ಜ್ ಅನ್ನ ಕ್ರಾಕ್ಸ್ ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮತ್ತು ಸಿಇಒ ಹುದ್ದೆಯಿಂದ ಕೆಳಗಿಳಿಸ್ತಾರೆ. ಈ ಜಾಗಕ್ಕೆ ಲಿಂಡನ್ ನ ಫ್ರೆಂಡ್ ಆದ ರಾನ್ ಸಿಂಡರ್ ನನ್ನ ಸಿಇಒ ಆಗಿ ಅಪಾಯಿಂಟ್ ಮಾಡ್ತಾರೆ. 2008ರಲ್ಲಿ ಸಡನ್ ಆಗಿ ರಿಸೆಷನ್ ಬಂದು ಫೈನಾನ್ಷಿಯಲ್ ಕ್ರೈಸಿಸ್ ಉಂಟಾಗುತ್ತೆ. ಇದರಿಂದ ಜನರ ಕೊಳ್ಳೋ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಜೊತೆಗೆ ಕ್ರಾಕ್ಸ್ ನ ಸೇಲ್ಸ್ ವಿಪರೀತ ಬಿದ್ದೋಗುತ್ತೆ. ಮೊದಲೇ ಕ್ರಾಕ್ಸ್ ಕಂಪನಿಯ ಪರಿಸ್ಥಿತಿ ಸರಿ ಇಲ್ಲ. ಇಂತಹ ಹೊತ್ತಲ್ಲೇ ಸೆಲೆಕ್ಟ್ LLC ಅನ್ನೋ ಇಟಾಲಿಯನ್ ಫುಟ್ವೇರ್ ಕಂಪನಿಯೊಂದು ತಾವು ಯಾವಾಗ್ಲೂ ಕಂಡು ಹಿಡಿದ ಶೂ ಮಾಡೆಲ್ ಅನ್ನ ಕ್ರಾಕ್ಸ್ ಕಂಪನಿ ಕಾಪಿ ಮಾಡಿ ತಮ್ಮ ಸ್ವಂತ ಡಿಸೈನ್ ಅಂತ ಮಾರ್ಕೋತಿದೆ ಅಂತ ಕೋರ್ಟ್ ಅಲ್ಲಿ ಕೇಸನ್ನ ಫೈಲ್ ಮಾಡ್ತಾರೆ. ಇದರಿಂದ ತುಂಬಾ ಬೇಗ ಹೆಸರು ಮಾಡಿರೋ ಶೂ ಕಂಪನಿ ಒಂದು ಕಾಪಿ ಪ್ರಾಡಕ್ಟ್ ಅನ್ನೋ ಗಾಳಿ ಮಾತು ಕೇಳಿ ಇನ್ವೆಸ್ಟರ್ ಗಳು ಕ್ರಾಕ್ಸ್ ಕಂಪನಿಯ ಶೇರ್ ಅನ್ನ ಮಾರ್ತಾರೆ. ಇದರಿಂದ ಕ್ರಾಕ್ಸ್ ಕಂಪನಿಯ ಶೇರ್ ನ ಬೆಲೆ $68 ನಿಂದ $1 ಗೆ ಬಿದ್ದೋಗುತ್ತೆ. ಕ್ರಾಕ್ಸ್ ಕಂಪನಿ ಯಾವ ಮೌತ್ ಪಬ್ಲಿಸಿಟಿ ಇಂದ 1000 ಕೋಟಿ ಕಂಪನಿಯಾಗಿ ಬೆಳೆದಿತ್ತು, ಈಗ ಇದೊಂದು ಕಾಪಿ ಪ್ರಾಡಕ್ಟ್ ಅಂತೆ ಅನ್ನೋ ಮೌತ್ ಪಬ್ಲಿಸಿಟಿ ಇಂದಲೇ ನೆಲಕ್ಕಚ್ಚುತ್ತೆ. ಇದಾದ್ಮೇಲೆ ಕ್ರಾಕ್ಸ್ ಮತ್ತೆ ಲಾಭದತ್ತ ಮುಖ ಮಾಡೋಕೆ ಮುಂದಿನ 10 ವರ್ಷಗಳು ಟೈಮ್ ಹಿಡಿಯುತ್ತೆ. ಮುಂಚೆನೆ ಮಾತಾಡ್ಕೊಂಡಂಗೆ ಯಾವುದೇ ಕಂಪನಿ ಆಗ್ಲಿ ಬೆಳಿಬೇಕು, ಕೆಳಗೆ ಬೀಳ್ಬೇಕು, ಇಲ್ಲಿಂದ ದುಪ್ಪಟ್ಟು ವೇಗದಲ್ಲಿ ಬೆಳಿಬೇಕು. ಆಗ್ಲೇ ಆ ಕಂಪನಿಗೆ ಭದ್ರ ಬುನಾದಿ ಬೀಳೋದು. ಕ್ರಾಕ್ಸ್ ನ ವಿಷಯದಲ್ಲೂ ಇದೇ ಆಗುತ್ತೆ. ಕ್ರಾಕ್ಸ್ ಕಂಪನಿ 2008ರಿಂದ 2018ರವರೆಗೂ ತಮ್ಮ ತಪ್ಪುಗಳನ್ನ ತಿದ್ದುಕೊಳ್ತಾ ಟ್ರೆಂಡಿಂಗ್ ಶೂ ಮಾಡೆಲ್ ಗಳನ್ನ ತಂದು ಪ್ರಪಂಚ ಪ್ರಖ್ಯಾತ ಸೆಲೆಬ್ರಿಟಿಗಳಿಂದ ತಮ್ಮ ಶೂ ನ ಪ್ರಮೋಷನ್ ಅನ್ನ ಮಾಡಿಸ್ತಾರೆ. ಸೆಲೆಬ್ರಿಟಿಗಳಿಂದ ಕ್ರಾಕ್ಸ್ ಒಂದು ಶೂ ಮಾತ್ರ ಅಲ್ಲ, ಇದೊಂದು ಆಟಿಟ್ಯೂಡ್ ನ ಸಿಂಬಲ್ ಅನ್ನೋ ತರ ತೋರಿಸ್ತಾರೆ. ಇದರಿಂದ ಕ್ರಾಕ್ಸ್ ಕಂಪನಿ ಮತ್ತೆ ಸಕ್ಸಸ್ ಅನ್ನ ಕಾಣುತ್ತೆ. ಈಗಲೂ ಕ್ರಾಕ್ಸ್ ಶೂಗಳನ್ನ ಬಳಸೋರು ತಮ್ಮನ್ನ ತಾವು ಫಿಯರ್ಲೆಸ್ ಮತ್ತು ಬೋಲ್ಡ್ ಆಟಿಟ್ಯೂಡ್ ಇಂದ ಇರ್ತಾರೆ. ನಾವು ಬಳಸೋ ಒಂದು ಪ್ರಾಡಕ್ಟ್ ಇಂದ ನಮ್ಮ ಮೇಲಿನ ಅಭಿಪ್ರಾಯನೇ ಬದಲಾಗುತ್ತೆ ಅನ್ನೋ ಪಾಯಿಂಟ್ ಕ್ರಾಕ್ಸ್ ಕಂಪನಿಗೆ ಸಕ್ಸಸ್ ಅನ್ನ ಕೊಡುತ್ತೆ. ನೋಡೋಕೆ ಚೆನ್ನಾಗಿಲ್ಲ ಅನ್ನೋ ಮಾತನ್ನ ಕಂಫರ್ಟ್, ಟ್ರೆಂಡ್, ಆಟಿಟ್ಯೂಡ್ ಅನ್ನೋ ಪದಗಳಿಂದ ರಿಪ್ಲೇಸ್ ಮಾಡ್ತಾರೆ. ಯಾಕಂದ್ರೆ ಯೂತ್ ಗಳಲ್ಲಿ ಈ ಪದಗಳಿಗೆ ಕ್ರೇಜ್ ಕಡಿಮೆ ಆಗಲ್ಲ. ತಮ್ಮ ಶೂನ ಡಿಸ್ಅಡ್ವಾಂಟೇಜ್ ಅನ್ನೇ ತಮ್ಮ ಅಡ್ವಾಂಟೇಜ್ ಆಗಿ ಬದಲಾಯಿಸಿಕೊಂಡು ಕ್ರಾಕ್ಸ್ ಕಂಪನಿ ಕೋಟಿ ಸಂಪಾದನೆ ಮಾಡಿದೆ. ಇದಕ್ಕೆ ಕಾರಣ ಕ್ರಾಕ್ಸ್ ಕಂಪನಿಯ ಬ್ರಿಲಿಯಂಟ್ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋದ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಈ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನ ಕೊಟ್ಟು ನಿಮ್ಮ ಸಪೋರ್ಟ್ ಅನ್ನ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.